3 ಹುಡುಗರು ಒಂದೇ ಶಾಲೆಯ ವಿದ್ಯಾರ್ಥಿಗಳು. ಶಾಲೆಯನ್ನು ಮುಗಿಸಿ ಹೋಗುತ್ತಿರುವಾಗ 3 ಎತ್ತುಗಳನ್ನು ನೋಡಿದರು. ಹುಡುಗರು ಎತ್ತುಗಳು ಓಡಿಸಿಕೊಂಡು ಹೋಗಿ ಅದರ ಮೇಲೆ 1, 2 ಮತ್ತು 4 ಎಂಬ ಸಂಖ್ಯೆಯನ್ನು ಬರೆದರು. ರಾತ್ರಿ ವೇಳೆಯಲ್ಲಿ ಯಾರಿಗೂ ತಿಳಿಯದ ಹಾಗೆ ಅವರು ಎತ್ತುಗಳನ್ನು ಶಾಲೆಯ ಆವರಣದಲ್ಲಿ ಬಿಟ್ಟುಬಿಟ್ರು. ಬೆಳಗಿನ ಜಾವದಲ್ಲಿ ಮುಖ್ಯೋಪಾಧ್ಯಾಯರು ಶಾಲೆಗೆ ಹೋದಾಗ ಏನೋ ವಿಚಿತ್ರವಾದ ವಾಸನೆ ಎಂದು ಎಲ್ಲರ ಬಳಿ ಕೇಳಿದರು. ಎಲ್ಲರೂ ಕಳವಳಕ್ಕೊಳಗಾಗಿ ಪೊಲೀಸರಿಗೆ ಮಾಹಿತಿ ನೀಡಿದರು. ಪೊಲೀಸರು ಇಡೀ ಶಾಲೆಯನ್ನು ಸುತ್ತಾಡಿದ ನಂತರ 3 ಎತ್ತುಗಳನ್ನು ಕಂಡುಹಿಡಿದರು. ಅದನ್ನು ನೋಡಿದ ಒಬ್ಬ ಶಿಕ್ಷಕ ಇನ್ನೊಂದು ಎತ್ತು ಎಲ್ಲಿ ಎಂದು ಪೊಲೀಸರಿಗೆ ಕೇಳಿದನು. ಅದಕ್ಕೆ ಪೊಲೀಸರು ಎಷ್ಟೇ ಹುಡುಕಿದರೂ ಇನ್ನೊಂದು ಸಿಗಲಿಲ್ಲ ಎಂದು ಹೇಳಿದರು. ಆದರೆ ಶಿಕ್ಷಕರು ನೋಡಿ 1, 2, 4 ಸಂಖ್ಯೆಯನ್ನು ಹೊಂದಿದ ಎತ್ತುಗಳು ಇಲ್ಲಿರುವಾಗ 3 ಅಂಕೆ ಹೊಂದಿದ ಎತ್ತು ಎಲ್ಲಿ ಹೋಯಿತು ಅಂತ ಕೇಳಿದರು. ಎಲ್ಲ ಸಿಬ್ಬಂದಿಗಳು ಹಾಗೂ ಪೊಲೀಸರು ಎಲ್ಲ ಕಡೆ ಹುಡುಕಿದರು. ಶಾಲೆಗೆ ರಜೆಯನ್ನು ಘೋಷಿಸಲಾಯಿತು. ಇಲ್ಲದೆ ಇರುವ ಎತ್ತುಗಳನ್ನು ಹುಡುಕಿ ಚಿಂತೆಗೊಳಗಾಗಿ ವ್ಯರ್ಥವಾಗಿ ಸಮಯವನ್ನು ಕಳೆದರು. ನಗುವ ಮುಂಚೆ ಈ ಕಥೆಯ ಬಗ್ಗೆ ಯೋಚಿಸಿರಿ. ನಾವು ಸಹ ನಮ್ಮ ಜೀವನದಲ್ಲಿ ಇಲ್ಲದೆ ಇರುವ ಎತ್ತುಗಳನ್ನು ಹುಡುಕ್ತೇವೆ. ನಾವು ಸಂತೋಷವಾಗಿ ತೃಪ್ತಿಕರವಾಗಿ ಜೀವನವನ್ನು ನಡೆಸಲು ಅನೇಕ ಕಾರಣಗಳಿದ್ದರೂ ಸಹ ನಾವು ಬೇಡದ ವಿಚಾರಗಳಲ್ಲಿ ತಲೆಯನ್ನು ಕೆಡಿಸಿಕೊಳ್ಳುತ್ತೇವೆ. ಎದುರು ಮನೆಯವರ ಕಾರು, ಸ್ನೇಹಿತೆಯ ರೇಷ್ಮೆ ಸೀರೆ, ಅವಳ ದುಡ್ಡು, ಅವಳ ಪ್ರಖ್ಯಾತಿ ಇತ್ಯಾದಿಗಳಿಗೋಸ್ಕರ ಆಲೋಚಿಸಿ ಸಮಾಧಾನವನ್ನು ಕಳೆದುಕೊಳ್ಳುತ್ತೇವೆ. ಇದರಿಂದಾಗಿ ನಾವು ಅನೇಕ ಸಲ ನಿದ್ದೆ ಇಲ್ಲದೆ ರಾತ್ರಿಗಳನ್ನು ಕಳೆದಿರಬಹುದು. ನಿಮ್ಮಲ್ಲಿರುವುದರಲ್ಲಿ ತೃಪ್ತರಾಗಿರಿ ಎಂದು ಬೈಬಲ್ ಹೇಳುತ್ತದೆ.